ಏನದು? ಓಕೆ, ಇವತ್ತು ನಾವು ಒಂದು ರ್ಯಾಂಡಮ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ. ಇಲ್ಲೊಬ್ರು ನೋಡಿ ಹೆಂಗೆ ನೋಡ್ತಿದ್ದಾರೆ ಅಂತ. ಈ ಬ್ಯಾಗ್ದು ಒಂದು ಕತೆ ಇದೆ. ಏನಂತ ಹೇಳಿದ್ರೆ, ಇದು ನಮ್ಮ ಅಜ್ಜಿ. ಒಂದಾನೊಂದು ದಿನ ಜನನ, ಕೊನೆಗೊಂದು ದಿನ ಮರಣ, ಇವೆರಡರ ನಡುವೆ ಜೀವನ, ಇದೇ ನಿನಗೆ ಬರೆದ ಕವನ. ನಿನ್ನ ಪ್ರೀತಿಯ ಗೆಳತಿ ರೋಜಾ ಎಸ್ ಮಾಡುವ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2011ರಲ್ಲಿ ಕೊಟ್ಟಿದ್ದು ಇದು. ನಾನು ಅವಾಗಲೇ ಇನ್ಸಿಡೆಂಟ್ ಹೇಳ್ತಾ ಇದ್ದೆ. ಹಾಯ್ ಬಾಯ್ ಬಿಡು, ಹಾಯ್ ಮಾಡು. ಹಾಯ್ 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 ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಯಾಂಡಿ MS ವರ್ಲ್ಡ್. ಹಾಯ್. ಓಕೆ, ಇವಾಗ ಟೈಮ್ ಬಂದು ನಾನು ವಿಡಿಯೋ ಮಾಡ್ತಿರೋ ಟೈಮು ಊಟ ಆದಮೇಲೆ ಸಂಡೇ ಆಗಿತ್ತು. ನಾನ್ ವೆಜ್ ಊಟ ಮಾಡಿಕೊಂಡು ಇವತ್ತೊಂದು ಸ್ಪೆಷಲ್ ರ್ಯಾಂಡಮ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಸೌಂಡ್ ಹೀಗೆ ಬರ್ತಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋಗ್ರಾಫರ್ ನನ್ನ ಅಚ್ಚು. ವಿಡಿಯೋ ಮಾಡ್ತೀಯಲ್ವಾ? ಓಕೆ ಓಕೆ. ಥ್ಯಾಂಕ್ ಯು. ಓಕೆ ಗೈಸ್, ನಾನಿವಾಗ ವಿಡಿಯೋ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ತುಂಬ ವರ್ಷದ ನೆನಪುಗಳು. ಒಂದು ಪುಟ್ಟ ನಮ್ಮಮ್ಮ ಕ್ಲೀನ್ ಮಾಡಿಲ್ಲ, ಎಲ್ಲೆಲ್ಲ ಬಿಸಾಕ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಇದು. ಬೇಗ ಬೇಗ ಮಾಡುದ. ಏನದು? ಪಿಸಿ ನಿಮ್ಮ ಮುಂದೆ ಬಂದಿದ್ದೀವಿ. ಇಲ್ಲೊಬ್ರು ನೋಡಿ ಹೆಂಗ್ ನೋಡ್ತಿದ್ದಾರೆ ಅಂತ. ಮೇನ್ ಲೈವ್ ವೀಕ್ಷಕರು ಇವರೇ. ಓಕೆ, ಡಿಸ್ಟರ್ಬ್ ಮಾಡಿದ್ರು ತೊಂದರೆ ಇಲ್ಲ. ನಾನೊಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಲೆಟ್ಸ್ ಅನ್ಬಾಕ್ಸ್. ಅದನ್ನು ಏನೇನು ಅಂತ ಹೇಳ್ತೀನಿ. ಓಕೆನಾ? ಓಕೆ, ಫಸ್ಟ್ ಹಾಯ್ ಹಲೋ. ನೋಡಿ, ಇದು ಬಂದು ಇದನ್ನ ಎಷ್ಟು ಚೆನ್ನಾಗಿ ಜೋಪಾನ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಡಾಲ್ ಬಂದು ನನಗೆ ಮತ್ತು ನನ್ನ ಸಿಸ್ಟರ್ ಸಂಗೀತಾಗೆ ನಮ್ಮ ಪಪ್ಪ ಮಹದೇಶ್ವರ ಬೆಟ್ಟದಲ್ಲಿ ಕೊಡಿಸಿದ್ದು. ಆವಾಗ ನಾನು ಮೇ ಬಿ ಒಂದು 5th 6th ಇದ್ದೆ ಅನಿಸುತ್ತೆ. 5th 6th ಇದ್ದಾಗ ಕೊಡಿಸಿದ್ದು. ಇದಕ್ಕೆ ನಾನು ಏನು ಹೆಸರಿಟ್ಟಿದ್ದೆ, ಒಳಗಡೆ ಇದ್ಲಲ್ವ, ಮರ್ತೋಗ್ಬಿಟ್ಟಿದೆ. ತುಂಬ ಕ್ಯೂಟಾಗಿರೋ ಪಾಪು ಅಂತ ಹೆಸರಿಟ್ಟಿದ್ದೆ. ಇದಕ್ಕೆ ಈ ಡ್ರೆಸ್ ಎಲ್ಲ ನಾನೇ ಸ್ಟಿಚ್ ಮಾಡಿದ್ದು. ಇದರದ್ದು ಡ್ರೆಸ್ದು ಬ್ಯಾಗ್ ಕೂಡ ಇದೆ, ಅದನ್ನು. ಓಕೆ, ಇದು ಬಂದು ಇವಳ ಡ್ರೆಸ್. ಈ ಪಾಪು ಇದಾರಲ್ಲ, ಇವಳ ಡ್ರೆಸ್ಸು. ಬಾಯ್ಲಿ ರಿಧಿಮಾ ಬಾಯ್, ಬಾ ತಗೋ ಪಾಪ, ತಗೋ ಪಾಪ. ಅವಳದು ಬಟ್ಟೆಗಳು. ಇದು ಮೀನ್ಸ್ ಅವಳಿಗೆ ಸ್ನಾನ ಮಾಡಿಸಿದ್ರೆ ಟವಲ್ ಅಂತ ಇಟ್ಕೊಂಡಿದ್ದೆ ಇದು. ಅದು ನೆಕ್ಸ್ಟ್ ಇದು ಬಂದು ಸ್ಕರ್ಟ್ ಸ್ಟಿಚ್ ಮಾಡಿದ್ದೆ ಇದು. ಏನಮ್ಮ ಇದು ಬಂದು ಜಸ್ಟ್ ಒಂದು ಟೇಪ್ ಥರ ಬಟ್ಟೆಗಳ ಜೊತೆ ಇಟ್ಟಿದ್ದೆ. ಏನೇನೋ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ಜಸ್ಟ್ ಒಂದು ಫ್ಯಾನ್ಸಿ ಫ್ರಾಕ್ ಟೈಪ್, ಹಿಂಗೆ ಫ್ರಾಕು ಸ್ಟಿಚ್ ಮಾಡಿದ್ದೆ. ಆ್ಯಂಡ್ ದೆನ್ ಇದು ಅಷ್ಟೇ, ಅವಳಿಗೆ ಪ್ಯಾಂಟ್ ಸ್ಟಿಚ್ ಮಾಡಿದ್ದೆ. ಆ್ಯಂಡ್ ದೆನ್ ಇದು ನೋಡಿ, ನಮ್ಮಣ್ಣಂದು ಪ್ಯಾಂಟ್ ತೊಗೊಂಡು ಈ ಥರ ಸ್ಟಿಚ್ ಪ್ಯಾಂಟಲ್ಲಿ ಸ್ಟಿಚ್ ಮಾಡಿದ್ದೆ. ಯಾವ ಫ್ಯಾಷನ್ ಡಿಸೈನರು ಕೂಡ ಮಾಡೋದಿಲ್ಲ, ಆ ಥರ ಸ್ಟಿಚ್ ಮಾಡಿದ್ದೆ ಇದೊಂದು. ಆ್ಯಂಡ್ ದೆನ್ ಇದು ಸ್ಯಾರಿ ನಮ್ಮಮ್ಮ ಸ್ಯಾರಿಲಿ ಕಟ್ ಮಾಡಿಕೊಂಡು ಸ್ಯಾರಿ ಮಾಡಿದ್ದೆ ಇದರಲ್ಲಿ. ಆ್ಯಂಡ್ ದೆನ್ ದಿಸ್ ಇಸ್ ಹರ್ ಒರಿಜಿನಲ್ ಡ್ರೆಸ್. ಆ ಪಾಪುಗೆ ಇವಳ್ದು ಒರಿಜಿನಲ್ ಡ್ರೆಸ್ ಇದು. ಮತ್ತು ಇದು ಬಂದು ಚಾಕ್ಲೇಟ್. ನಂಗೆ ಗೊತ್ತಿರುತ್ತೆ ಅಂದ್ಕೊತೀನಿ, ಮೀನ್ಸ್ ಯಾರಾದರೂ ಚಾಕ್ಲೇಟ್ ಕೊಟ್ಟರೆ ಈ ಥರ ಸೇವ್ ಮಾಡುವಂತಹ ಒಂದು ಕಲೆ ನಮ್ಮದು. ಇದು ಅಷ್ಟೇ, ಒಂದು ಸ್ಕರ್ಟ್ ಯಾವುದ್ಯಾವುದೋ ಕಾಲೇಜ್ ಚಾಕ್ಲೇಟ್ಸ್ ಕವರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಯಾರು ಕೊಟ್ಟಿದ್ದಾರೆ ನೀವೇ ಜ್ಞಾಪಿಸ್ಕೊಂಡು ಹೇಳಿಬಿಡಿ ನನಗೆ ಯಾರು ಕೊಟ್ಟಿದ್ರಿ ಅಂತ.
ಇದು ಒಂದು ಪುಟ್ಟ ಸ್ಕರ್ಟ್. ಇದು ಇನ್ನೊಂದು ಬೊಂಬೆ ಇತ್ತು, ಆ ಬೊಂಬೆದು ಇದು ಇಷ್ಟು ಇವಳ ಡ್ರೆಸ್. ಈ ಪಾಪು ಇದಾವಲ್ಲ ಇವಳ ಡ್ರೆಸ್. ಬಾಯ್ಲಿ ರಿಧಿಮಾ ಬಾಯ್, ಬಾ ತಗೋ ಪಾಪ ತಗೋ ಪಾಪ. ಓಕೆ, ನೆಕ್ಸ್ಟ್ ಬಂದರೆ ಇದು ನನ್ನ ಕಿಚನ್ ಸೆಟ್ಟು. ಇದು ನಮ್ಮ ಪಪ್ಪ ಶಬರಿಮಲೆಗೆ ಹೋಗಿದ್ರು, ಆ ಟೈಮಲ್ಲಿ ತಂದು ಕೊಟ್ಟಿದ್ದನ್ನು ಇನ್ನೂ ಸೆಕ್ಯೂರಾಗಿ ಇಟ್ಟಿದ್ದೀನಿ. ಇದು ಬಂದು ನೋಡಿ ಸ್ಟವ್. ಇದನ್ನು ನಾನು 2 ಥರ ಯೂಸ್ ಮಾಡ್ತಿದ್ದೆ. ಒಂದು ಹೀಗೆ ಸಿಲಿಂಡರು, ಮತ್ತು ಇದನ್ನು ನೀರು ತುಂಬ್ಕೊಳ್ಳೋ ಏನದು ಅಂಡೆ ಮಾಡಿಟ್ಕೊಂಡಿದ್ದೆ. ಮತ್ತು ನೋಡಿ ಪುಟಾಣಿದು ಹಾಟ್ ಬಾಕ್ಸು, ಮತ್ತು ತವಾ, ಆ್ಯಂಡ್ ದೆನ್ ಇದು ಬಾಣಲಿ, ಮತ್ತು ಕುಕ್ಕರ್. ನೋಡಿ ಕುಕ್ಕರ್ ಇದೆಲ್ಲ ಎಷ್ಟು ವರ್ಷದ್ದು ಅಂತ ಹೇಳಿದರೆ ಮೋರ್ ದೆನ್ 8 to 10, ನಾನು ಜಾಸ್ತಿನೇ ಆಗಿದೆ. ಅದು ಬಿಟ್ಟರೆ ಇದು ನನ್ನ ಫೇವ್ರೇಟ್. ಅವಾಗ ಇದರಲ್ಲೇ ನೋಡಿ ಕಪ್ಪು ಇದರಲ್ಲೇ. ಇದು ಸುಮಾರು ಸೆಟ್ ಇತ್ತು, ಬಟ್ ಎಲ್ಲ ಕಳೆದೋಗ್ಬಿಟ್ಟಿದ್ದೀನಿ. ಆ್ಯಂಡ್ ದೆನ್ ಇದೊಂದು. ನೆಕ್ಸ್ಟ್ ನೋಡಿ 3 ಸೆಟ್ ಇಟ್ಟಿದ್ದೀನಿ, ಪರವಾಗಿಲ್ಲ 5 ಸೆಟ್ ಇತ್ತು, 3 ಸೆಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇದು ಚಾಕು ಬಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. 16th ಸ್ವೀಟ್ 16 ಆಗಿದ್ನಲ್ಲ ಆವಾಗ ಕೇಕ್ ಕಟ್ ಮಾಡಿ ಚಾಕು ಇದು. ಆ್ಯಂಡ್ ದೆನ್ ನೋಡಿ ಇದು ಹಾಟ್ ಬಾಕ್ಸ್, ಇನ್ನೂ 2 ಹಾಟ್ ಬಾಕ್ಸು ಕ್ಯೂಟಾಗಿದೆ. ಆ್ಯಂಡ್ ದೆನ್ ಇದೇನೋ ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇದು ನಾನು ಆವಾಗ ಚಾಕ್ಲೇಟ್ಸ್ ಮೀನ್ಸ್ ಜೆಮ್ಸ್ ಜಾಸ್ತಿ ತಿಂತಿದೆ, ಯಾರೋ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಅಂದ್ಕೊತಿದ್ದು. ಅದನ್ನು ಇವಳು ಬಟ್ಟೆ ಅಂದರೆ ಪಾಪುದು ಬಟ್ಟೆಗಳು ಮತ್ತು ಏನಾದರೂ ಹಾಕಿ ಇಟ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ದಿಸ್ ಈಸ್ ಹರ್ ಮೇಕಪ್ ಮಿರರ್. ಮತ್ತು ಆವಾಗ ಇನ್ನೊಂದು ಏನು ಹೇಳಿದ್ರೆ ಗೊಂಬೆಗಳಿಗೆ ಮದುವೆ ಮಾಡೋದಂತೆ, ರೆಡಿ ಮಾಡೋದಂತೆ, ಆ ಥರ ಎಲ್ಲ ಮಾಡ್ತಿದ್ವಿ ಅವಾಗ. ಅದರಲ್ಲಿ ಇದು ಐಟಮ್ಸ್ ಎಲ್ಲ ಇಟ್ಕೋತಾ ಇದ್ದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಕೂಂಬು ಗೊಂಬೆದು. ಆ್ಯಂಡ್ ದೆನ್ ಇದು ಬಂದು ನಮ್ಮ ಚಿಕ್ಕಪ್ಪ ವಾಚ್ ಕೊಡಿಸಿದ್ರು ನನ್ನ ಬರ್ಡೇಲಿ. ಆ ವಾಚ್ದು ಬಾಕ್ಸ್ ಕೂಡ ಇನ್ನೂ ಇಟ್ಕೊಂಡಿದ್ದೀನಿ. ಇಲ್ಲಿದ್ದರೆ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ ಅಂತ ಇಟ್ಕೊಂಡಿದ್ದೀನಿ. ಓಕೆ, ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಬಂದು ಮೇಲ್ಗಡೆ ಸೂಟ್ ಕೇಸಲ್ಲಿತ್ತು, ನಮ್ಮಮ್ಮ ಸೂಟ್ ಕೇಸಲ್ಲಿ ಬಿಸಾಕ್ಬಿಟ್ಟಿದ್ದಾರೆ, ಅದಕ್ಕೆ ಹೇಳ್ಬಿಟ್ಟು ಬೇಜಾರಾಯಿತು. ಆ್ಯಂಡ್ ದೆನ್ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಯಾರೇ ಕಿಡ್ಸ್ ಬಂದರು ಮೀನ್ಸ್ ಫ್ಯಾಮಿಲಿ, ಮಾವನ ಮಕ್ಕಳು, ಅತ್ತೆ ಮಕ್ಕಳು, ಯಾರೇ ಕಿಡ್ಸ್ ಬಂದರೂ ಕೂಡ ನಾನು ಇದನ್ನು ಅವ್ರಿಗೆ ಕೊಡೋದಿಲ್ಲ. ಯಾಕೆಂದರೆ ಇದು ನನ್ನ ಮೆಮರೀಸ್. ಅವ್ರು ಯಾವಾಗ ಹೇಳ್ತಿರ್ತಾರೆ ಅಕ್ಕ ಸೂಟ್ ಕೇಸ್ ತೆಗಿಲಕ್ಕ ಆಟಾಡ್ತೀವಿ ಅವ್ರಿಗೆ ಆಟಾಡೋಕ್ಕೆ ಕೊಡೋಕ್ಕೆ ಚೆಂದ. ಬಟ್ ಏನಾದರೂ ಹಾಳಾಗ್ಬಿಟ್ರೆ ಅಂತ ನಾನು ಅಷ್ಟು ವರ್ಷದಿಂದ ಕಾಪಾಡ್ಕೊಂಬಂದಿರೋದು ಹೋಗ್ಬಿಡುತ್ತೆ ಅಂತ ನನಗೆ ಭಯ. ಸೊ ನಾನು ಕೊಡೋದಿಲ್ಲ, ಹೀಗೆ ಸೆಕ್ಯೂರಾಗಿ ಈಗಲೂ ಕೂಡ ಎತ್ತಿಡ್ತೀನಿ. ಓಕೆನಾ. ಆ್ಯಂಡ್ ದೆನ್ ಇನ್ನು ಇದು ಬಂದು ನಂದು ಚೈಲ್ಡ್ಹುಡ್ದು ಒಂದು ಫೋಟೋ ಇತ್ತು, ಅದನ್ನು ಡ್ರಾಯಿಂಗ್ ಮಾಡಿ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದು ಶಾಲಿನಿ ಅಂತ. ನನ್ನ ಫ್ಯಾಮಿಲಿ ಮೀನ್ಸ್ ನನ್ನ ಅಕ್ಕನ ಮಗಳು ಅವ್ರು ಕೊಟ್ಟಿದ್ದು. ವಿಡಿಯೋ ನೋಡ್ತಿದ್ರೆ ಸ್ಪೆಷಲ್ ಥ್ಯಾಂಕ್ ಯು. ಆ್ಯಂಡ್ ಅವರು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ, GR ಶಾಲಿನಿ ಅಂತ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಶಾಲು. ಆ ಮೆಮೊರೀಸ್ ಇನ್ನೂ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಎಲ್ಲರೂ ಹೇಳ್ತಾರೆ ನಾವೀಗ ಇಟ್ಟರೆ ಮರಿ ಆಗುತ್ತೆ ಅಂತ, ಬಟ್ ನನ್ನ ನೋಡಿ ಎಲ್ಲ ಕಟ್ ಆಗಿಬಿಟ್ಟಿದೆ. ಆ್ಯಂಡ್ ದೆನ್ ಇದು ಪ್ರಾಜೆಕ್ಟ್ ಮಾಡ್ತಾ ಇದ್ದಿದ್ದು, ಅದನ್ನು ಜಸ್ಟ್ ಒಂದು ಫೈಲ್ ಮಾಡಿ ಇಕ್ಕಿದ್ದೆ. ದೆನ್ ಇದ್ರ ಬಗ್ಗೆ ಅಂತೂ ನಾನು ಹೇಳಲೇಬೇಕು. ಸ್ಪೆಷಲ್ ಇದು ಏನಂತ ಹೇಳಿದ್ರೆ, ಒಂದು ಇನ್ಸಿಡೆಂಟ್ ಆಯ್ತು. ಒಂದು ಮೀನ್ಸ್ ಅದನ್ನು ಇವಾಗ ನೆನೆಸ್ಕೊಂಡ್ರೆ ಅದು ನನಗೆ ನಗು. ಆವಾಗ ಆ ಘಟನೆ ಆಗಿದ್ದನ್ನು ನೆನೆಸ್ಕೊಂಡ್ರೆ ಅದು ಸ್ವಲ್ಪ ಬೇಜಾರು. ಆ ಡೇ ಫುಲ್ ಹತ್ತಿದ್ದೀನಿ. ಹೆಂಗಂತ ಹೇಳಿದ್ರೆ ಹೊಸ ವರ್ಷ 2012 or 11 ಇದ್ದಾಗ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಾಗ ನಮ್ಮ ಸರ್ ಕ್ಲಾಸ್ ತೊಗೊಂಡಿದ್ರು. ಅವಾಗ ಏನಾಯ್ತು ಹೇಳಿದರೆ ಕ್ಲಾಸ್ ತೊಗೊಂಡು ಕ್ಲಾಸ್ ಮಾಡ್ತಾಯಿದ್ರು. ಅವಾಗೆಲ್ಲ ನಮಗೆ ನೋಡಿ ಈ ಥರ ಗ್ರೀಟಿಂಗ್ಸ್ ಬರ್ತಾಯಿತ್ತು. ಕ್ಲಾಸಲ್ಲಿ ಕೂತ್ಕೊಂಡು ಗ್ರೀಟಿಂಗ್ಸ್ ಬರ್ಕೊತ ಇದ್ವಿ. ಗ್ರೀಟಿಂಗ್ ಬರೆದವ್ರು ಕೊಡೋದು. ವರ್ಷವನ್ನು ತರುವ ನನ್ನ ಪ್ರೀತಿಯ ಗೆಳತಿ ಅಂತ ಹೇಳ್ಬಿಟ್ಟು ಕವನ ಬರೆದಿದ್ದೆ. ಇದು ನಮ್ಮ ರೋಜಾ ನನ್ನ ಸೂಜಿಗೆ ಬರೆದಿದ್ದು. ಸೂಜಿ ನನಗೆ ಕೊಟ್ಟಿದ್ದಿದ್ದು. ಒಂದಾನೊಂದು ದಿನ ಜನನ, ಕೊನೆಗೊಂದು ದಿನ ಮರಣ, ಇವೆರಡರ ನಡುವೆ ಜೀವನ, ಇದೇ ನಿನಗೆ ಬರೆದ ಕವನ, ನಿನ್ನ ಪ್ರೀತಿಯ ಗೆಳತಿ ರೋಜಾ ಎಸ್ ಮಾಡುವ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2011ರಲ್ಲಿ ಕೊಟ್ಟಿದ್ದು ಇದು. ನಾನು ಆವಾಗಲೇ ಇನ್ಸಿಡೆಂಟ್ ಹೇಳ್ತಾ ಇದ್ದೆ. ಆ ಇನ್ಸಿಡೆಂಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆವಾಗ ಹಿಂಗೆ ಕ್ಲಾಸಲ್ಲಿ ಇರಬೇಕಾದ್ರೆ ನನ್ನ ಪಕ್ಕ ನನ್ನ ಫ್ರೆಂಡು ಸಲ್ಮಾ ಅಂತ ಕೂತಿದ್ಲು. ಅವ್ರಿಗೆ ಮೀನ್ಸ್ ಗ್ರೀಟಿಂಗ್ಗೆ ಹಿಂದೆಗಡೆ ಕವನ ಬರ್ಕೊಡ್ತಾ ಇದ್ದೆ. ಆ ಕವನ ಬರ್ಕೊಟ್ಟಾಗ ಏನಾಯ್ತು ಅಂದರೆ ಮೀನ್ಸ್ ಇಷ್ಟು ತುಂಬ ಗ್ರೀಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ವಿ. ಮೀನ್ಸ್ ಹೀರೋ ಸೆಲೆಬ್ರಿಟೀಸ್ಗಳ ಫೋಟೋ, ಹೂವುಗಳ ಫೋಟೋ, ಕ್ರಿಕೆಟರ್ಸ್ ಫೋಟೋ ಅದೆಲ್ಲ ಇಷ್ಟು ಇಟ್ಕೊಂಡಿದ್ವಿ.
ಮೀನ್ಸ್ ಹಿಂದೆ ಬರಿತಾ ಇರ್ಬೇಕಾದ್ರೆ ಎಲ್ಲ ಒಂದೇ ಸತಿಗೆ ಫುಲ್ಲು ಬೆಂಚಿಂದ ಕೆಳಗಡೆ ಬಿದ್ದೋಯ್ತು. ಕ್ಲಾಸ್ ಟೈಮಲ್ಲಿ ಈ ಥರ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಆಫೀಸ್ ರೂಮಲ್ಲಿ ಇಟ್ಕೊಂಡು ನಮ್ಮ ಸರ್ ಬೈದಿದ್ದೇನು. ನಾನಂತೂ ಆ ಡೇ ಫುಲ್ ಹತ್ತಿದ್ದೀನಿ. ಆವಾಗ ಮತ್ತೆ ಬಂದು ಅದೇ ಹೇಳೋರು ಕ್ಲಾಸಲ್ಲಿ, ನಾನೊಂದು ಗಿಳಿ ನೀನೊಂದು ಗಿಳಿ, ನಮ್ಮಿಬ್ಬರ ಗಿಳಿ ಪಂಜರದ ಗಿಳಿ ಅಂತೆ ಏನೋ ಬರ್ಕೊಂಡಿದ್ದೀರಾ ಅಂತ ಹೇಳಿದರು. ಹಂಗೆಲ್ಲ ಹೇಳ್ಬಿಟ್ಟು ಬೈದ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು ಅಂತ ವಾಪಸ್ ಕೊಟ್ಟಿದ್ದರು. ಓಕೆ, ಇದು ಅಷ್ಟೇ ನೋಡಿ, ಇಷ್ಟೊಂದಿದೆ. ನಾನೆಲ್ಲನೂ ತೋರಿಸ್ತೀನಿ ಇವಾಗ ನಿಮಗೆ. ಇದು ಬಂದು ಸ್ನೇಹ, ನನ್ನ ಫ್ರೆಂಡ್ ಸ್ನೇಹ. ಆ್ಯಂಡ್ ದೆನ್ ಇದು ಹಾಗೆ ಅದ್ದೂರಿ ಮೂವಿದು ಇದು ಇಟ್ಕೊಂಡಿದ್ದೆ. ಇದು ಧ್ರುವ ಸರ್ಜಾ ಅವ್ರದ್ದು. ಆ್ಯಂಡ್ ದೆನ್ ಈ ಥರ ಗ್ರೀಟಿಂಗ್ಗಳು ಕೂಡ ಬರ್ತಾಯಿತ್ತು, 1 ರೂಪೀಸ್ 2 ರೂಪೀಸ್ಗೆ. ಯಾರು ಜ್ಯೋತಿ ಜಿ, ನಮ್ಮ ಜ್ಯೋತಿ ಕೊಟ್ಟಿರೋದು ಇದು. ಆ್ಯಂಡ್ ದೆನ್ ಇದೆಲ್ಲ ಮೆಮೊರೀಸ್ ನೋಡ್ತಾಯಿದ್ರೆ ನನಗೆ ಖುಷಿಯಾಗುತ್ತೆ. ಅವಾಗೆಲ್ಲ ಫುಲ್ಲು ಧ್ರುವ ಸರ್ಜಾ ಫ್ಯಾನ್ಸು. ಆ್ಯಂಡ್ ದೆನ್ ಐಂದ್ರಿತಾ ರೈ, ಇಲ್ಲಿ ನೋಡಿ ನಮ್ಮ ಅಪ್ಪು. ಇದು ಅಪ್ಪು, ಫುಲ್ ಅಪ್ಪು. ನನಗೆ ಅಪ್ಪು ಅಂದರೆ ಆವಾಗಿಂದ ಅಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಇಷ್ಟನೇ, ಅದಕ್ಕೆ ಎಲ್ಲರೂ ಕೊಡ್ತಿದ್ರು. ಇದು ಜ್ಯೋತಿ ನನ್ನ ಫ್ರೆಂಡ್ ಕೊಟ್ಟಿರೋದು. ಆ್ಯಂಡ್ ದೆನ್ ಈ ಪಾಪುಗಳ ಫೋಟೋಸು ಕೊಡ್ತಾಯಿದ್ರು ಈ ಥರ. ಆ್ಯಂಡ್ ದೆನ್ ಈ ಥರ ಗ್ರೀಟಿಂಗ್ಸು ನೋಡಿ, ರಿಹಾನ್, ನನ್ನ ಫ್ರೆಂಡ್ ರಿಹಾನ ಕೊಟ್ಟಿರೋದು ಇದು. ಅವಳೊಂಥರ ಸ್ಪೆಷಲಾಗಿ ಕೊಡ್ತಾಯಿದ್ಲು ಈ ಥರ ವಿಶಸ್ಸು. ಇವಾಗೆಲ್ಲ ಮೊಬೈಲಲ್ಲೇ ವಿಶಸ್ ಆಗೋಯಿತು, ಬಟ್ ಅವಾಗೆಲ್ಲ ನೋಡಿ, ಒಟ್ಟು ಉಚಿತ ಸಾವು ಖಚಿತ, ಸ್ನೇಹ ಒಂದೇ ಶಾಶ್ವತ, ಅದೆಲ್ಲ ಬರೀ ಈ ಥರ ಬರೆದು ಕೊಡ್ತಾಯಿದ್ದಿದ್ದು. ಆ್ಯಂಡ್ ಪ್ರಮೋದಿನಿ, ನನ್ನ ಸಿಸ್ಟರು, ಪಮ್ಮು ಕೊಟ್ಟಿರೋದು ಇದು. ಆ್ಯಂಡ್ ದೆನ್ ಇದು ಬಂದು ಯಾರು ಕೊಟ್ಟಿರೋದು, ಸರಸ್ವತಿ ಕೊಟ್ಟಿರೋದು. ದೆನ್ ಇನ್ನೂ ಒಳ್ಳೊಳ್ಳೆ ಗ್ರೀಟಿಂಗ್ಸ್ ಇತ್ತು. ಇದೇ ಕೂಡ ಈಗಲೂ. ಇದು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ ಗ್ರೀಟಿಂಗ್ಸ್, ನೈಸ್ ಅಲ್ಲ ಹಿಂಗೆ. ದೆನ್ ಹಿಂಗೆ ಓಪನ್ ಮಾಡಿದ್ರೆ ಯಾರು ಕೊಟ್ಟಿರೋದು ಇದು, ಮೀನ್ಸ್ ಪುಟ್ಟ ತಂಗಿಗೆ ನನ್ನ ತವರಿನ ಗುಂಪಿನ ಜ್ಞಾಪನ, ಮೀನ್ಸ್ ನಮ್ಮ ಅಣ್ಣ ಒಬ್ಬರು ಕೊಟ್ಟಿರೋದು ಇದು. ಆ್ಯಂಡ್ ದೆನ್ ಥ್ಯಾಂಕ್ ಯು. ನೋಡಿ, 1 ವರ್ಷ ಸಂತೋಷ, 12 ತಿಂಗಳ ವರ್ಷ, 52 ವಾರ ಹಾಗೂ 365 ದಿನ ಅನುಕೂಲ, 8760 ಗಂಟೆ ಆರೋಗ್ಯ, 5,25,600 ನಿಮಿಷ ಸುಖಮಯ ಎಂದು ಹಾರೈಸುವಂತ ಈ ಥರ ಕೊಡ್ತಾಯಿದ್ರು. ಆ್ಯಂಡ್ ದೆನ್ ಇದು ಸ್ನೇಹ, ಈ ಥರ ಎಲ್ಲ ಪುಟ್ಟ ಆಣಿಸ್ ಎಲ್ಲ ಕೊಡ್ತಾಯಿದ್ರು. ಆ್ಯಂಡ್ ದೆನ್ ಬಿಂದು, ಅಂಜು, ನಮ್ಮ ಆಂಟಿ ಮಗಳು, ಈ ಥರ. ಅವಾಗೆಲ್ಲ ಕವರ್ ಇಲ್ಲ, ಅಮೂಲ್ಯ ಅಂದರೆ ಇಷ್ಟ ಇತ್ತು, ಅವಾಗ ಈ ಥರ ಕೊಡ್ತಾಯಿದ್ರು. ಕವರ್ ಅವರವರೇ ಪ್ಯಾಕ್ ಮಾಡಿ ಈ ಥರ ಕೊಡ್ತಾಯಿದ್ರು. ದೆನ್ ಇಲ್ಲಿ ನೋಡಿ, ಇದು ಕೊಡ್ತಾಯಿದ್ರು. ಈಗಿನ ಮಕ್ಳಿಗೆ ಇವಾಗೆಲ್ಲ ನಿಜ ಜ್ಞಾಪನ ಇರೋಲ್ಲ ಬಿಡಿ, ಮೀನ್ಸ್ ಜ್ಞಾಪನ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೇನು ಗೊತ್ತೇ ಇರೋಲ್ಲ. ಇಲ್ಲಿ ನೋಡಿ, ಎಷ್ಟು ಪುಟ್ಟದಾಗಿ ನನಗೆ ಇದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ತುಂಬಾ ಇಷ್ಟ, ಅವಾಗಿಂದನೂ ಅಷ್ಟೇ ತುಂಬ ಇದೆ. ಇನ್ನು ಇಲ್ಲಿ ನೋಡಿ, ಅಪ್ಪು ಎಲ್ಲ ಅಪ್ಪು. ಮೀನ್ಸ್ ನಾನು ಕೆಲವೊಂದು ಚೆನ್ನಾಗಿರೋ ಕವನಗಳನ್ನು ನಿಮಗೆ ಓದಿ ತೋರಿಸ್ತೀನಿ. ವಿಜಯ್, ತಮಿಳಲ್ಲಿ ವಿಜಯ್ ಇಷ್ಟ. ಇದು ನಮ್ಮ ಪೊಲೀಸಪ್ಪ, ನನ್ನ ಬ್ರದರು ದರ್ಶನ್ ಬರೆದಿರೋದು. ಇದು ಕೊಟ್ಟಿದ್ದ, ಅವನು ವಿಡಿಯೋ ನೋಡ್ತಿದ್ರೆ ಅವ್ರಿಗೆಲ್ಲ ಜ್ಞಾಪನ ಇರುತ್ತೋ ಗೊತ್ತಿಲ್ಲ, ಬಟ್ ನಾನಂತೂ ತುಂಬಾ ಜ್ಞಾಪನ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಈ ಥರದ್ದು ಕೊಟ್ಬಿಟ್ರೆ ಅವರು ಬೆಸ್ಟ್ ಫ್ರೆಂಡು, ಅವರು ಚೆನ್ನಾಗಿ ಕೊಟ್ಟರು ಅಂತ ಅರ್ಥ. ಅವಾಗ 10 ರೂಪಾಯಿ ಗ್ರೀಟಿಂಗ್ಸ್ಗೆ ಅಷ್ಟೊಂದು ವ್ಯಾಲ್ಯೂ. ನೋಡಿ, ಇದು ನನ್ನ ಬೆಸ್ಟ್ ಫ್ರೆಂಡ್ ಜಯಶೀಲ, ನನ್ನ ಬೆಸ್ಟಿ. ಅವ್ರು ಕೊಟ್ಟಿರೋದು ಒಟ್ಟು ಉಚಿತ ಸಾವು ಖಚಿತ, ನಮ್ಮಿಬ್ಬರ ಸ್ನೇಹ ಶಾಶ್ವತ, ಅವ್ರಿಗೂ ಕೂಡ. ಆ್ಯಂಡ್ ದೆನ್ ಇದು ನೋಡಿ, ಈ ಥರದ್ದು ಅಂದರೆ ನಂಗೆ ತುಂಬ ಇಷ್ಟ. ಅವಾಗ ಗ್ರೀಟಿಂಗ್ಸು. ಇದು ಯಾರು ಕೊಟ್ಟಿರೋದು, ಜ್ಯೋತಿ ಯಾರು. ತಾಜ್ ಮಹಲ್ ಈಸ್ ಬ್ಯೂಟಿಫುಲ್, ದಿವಾಲಿ ಈಸ್ ಕಲರ್ಫುಲ್, ರಂಜಾನ್ ಈಸ್ ವಂಡರ್ಫುಲ್, ಶುಗರ್ ಈಸ್ ಸ್ವೀಟ್ಫುಲ್, ಬಟ್ ನ್ಯೂ ಇಯರ್ ಈಸ್ ಮೈ ಹಾರ್ಟ್ಫುಲ್, ಹ್ಯಾಪಿ ನ್ಯೂ ಇಯರ್. ಅವ್ರು ಕೊಟ್ಟಿರೋದು. ದೆನ್ ತುಂಬ ಇದೆ. ಇದು ಅಷ್ಟೇ ಸೇಮು, ರೋಜಾ. ಯಾವ್ಯಾವ ವರ್ಷದಲ್ಲಿ ಕೊಟ್ಟಿದ್ದಾರೋ ಎಲ್ಲ ವರ್ಷದ್ದು ಇಟ್ಕೊಂಡಿದ್ದೀನಿ. ನೋಡಿ, ಪಾಪು, ರಮ್ಯಾ, ನಾನು ನನ್ನ ಕವನ ಸೋಮೂಲ್ಯ, ಅಪ್ಪು. ದೆನ್ ಇಷ್ಟೊಂದಿದೆ, ನಾನು ನೀಟಾಗಿ ಇಟ್ಟಿರಲಿಲ್ಲ. ಇಲ್ಲಿ ನೋಡಿ ಗೈಸ್, ನೋಡಿ, ಮೀನ್ಸ್ ಇದರಲ್ಲಿ ಆಟ ಆಡ್ತಿದ್ವಿ ಗೈಸ್, ಆಟದಲ್ಲಿ ಗೆದ್ದಿರೋದು ಇವೆಲ್ಲ. ಅಯ್ಯಪ್ಪ, ಸಖತ್ ಮೆಮೊರೀಸ್. ಆಲ್ಮೋಸ್ಟ್ ಅಪ್ಪು ಒಂದು ಫುಲ್ ಶೀಟೇ 25 ರೂಪೀಸಿಗೆ ಸಿಗ್ತಾಯಿತ್ತು, ಅದೆಲ್ಲ ತೆಗ್ದುಕೊಬಿಟ್ಟಿದ್ದೀನಿ. ನೋಡಿ, ಸ್ಪೈಡರ್ ಮ್ಯಾನ್, ಸಿಂಡ್ರೆಲಾ, ನನ್ನ ಟೆಡಿ ಬೇರು, ಬೆಂಟೆನ್ನು, ಮತ್ತು ಟೆಡಿ ಬೇರು, ಮಿಕ್ಕಿ ಮೌಸು, ಇದನ್ನು ಟೆಡಿ, ಅಪ್ಪು. ಸಖತ್ತಿದೆ ಇಲ್ಲೂ. ಇದೆಲ್ಲ ಅದೇನೆ, ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿರೋದು. ಇದೊಂದು. ನೆಕ್ಸ್ಟ್ ಇಲ್ಲಿ ನೋಡಿ, ಎಷ್ಟೊಂದಿದೆ, ತುಂಬಾ ಐತೆ. ರಾಧಿಕಾ ಪಂಡಿತ್ತು.
ದೆನ್ ರಾಧಿಕಾ ಪಂಡಿತ್, ಎಲ್ಲ ರಾಧಿಕಾ ಪಂಡಿತ್. ಅವಾಗೆಲ್ಲ ಅಪ್ಪು ರಾಧಿಕಾ ಪಂಡಿತ್ತು ಇಷ್ಟಪಡ್ತಿದ್ವಿ. ನೋಡಿ ದರ್ಶನ್ ಡಿ ಬಾಸ್ ಅವರಿದ್ದಾರೆ, ಇಲ್ಲಿದ್ದಾರೆ ನೋಡಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಗೂಗ್ಲಿ ಇಷ್ಟೊಂದಿದೆ. ಚೈತ್ರದ ಚಂದ್ರಮ ಅನಿಸುತ್ತೆ ಅದೊಂದು. ನಾನೊಂದು ಗೊಂಬೆ ನೀನೊಂದು ಗೊಂಬೆ ನಮ್ಮಿಬ್ಬರ ಗೊಂಬೆ ಕರ್ಪೂರದ ಗೊಂಬೆ, ಯಾರು ನಿಂಗರಾಜ್ ಅಂತ ಕೊಟ್ಟಿರೋದು. ಇಲ್ಲಿ ನೋಡಿ ಎಂಥ ಪಾಪು ಫೋಟೋ ಕೊಟ್ಟಿದ್ದಾರೆ. ಅದು ಅನ್ಯ ನಂಗೆ ಅಮೂಲ್ಯ ಅಂದರೆ ಆ ಟೈಮಲ್ಲಿ ಕ್ಯೂಟ್ ಇಷ್ಟ, ಅದಕ್ಕೆ ನನಗೆ. ನೆಕ್ಸ್ಟ್ ತಮಿಳಲ್ಲಿ ವಿಜಯವರು, ಇದು ಅಮ್ಮು, ಇದು ಅಷ್ಟೇ ನಾನು ನನ್ನ ಕನಸು. ಅಮೂಲ್ಯ, ಪವಿ ನನ್ನ ಫ್ರೆಂಡ್ ಪವಿ ಕೊಟ್ಟಿರೋದು. ಇದು ಪ್ರಿಯಾ, ನನ್ನ ಪ್ರಿಯಾ ಕೊಟ್ಟಿರೋದು. ದೆನ್ ಇನ್ನೂ ಇಷ್ಟಿದೆ. ದೆನ್ ಇದು ಯಾರು ಕೊಟ್ಟಿರೋದು ನೋಡೋಣ. ನಂಗೆ ಟೆಡಿಬೇರ್ ಅಂದರೆ ಇಷ್ಟ, ಅದಕ್ಕೆ ಟೆಡಿಬೇರ್ ನೋಡಿ. ಆಕಾಶಕ್ಕಿಂತ ಅಗಲವಾದದ್ದು ಆಸೆ, ನೀರಿಗಿಂತ ತೇಳುವಾದದ್ದು ಉಸಿರು, ಹೂವಿಗಿಂತ ಮೃದುವಾದದ್ದು ಮನಸ್ಸು, ವಜ್ರಕ್ಕಿಂತ ಅಮೂಲ್ಯವಾದದ್ದು ಫ್ರೆಂಡ್ಶಿಪ್. ನನ್ನ ಪ್ರೀತಿಯ ಗೆಳತಿ ಸಂಧ್ಯಾ. ಜಯ ನನ್ನ ಜಯಶೀಲ ಕೊಟ್ಟಿದ್ದೆ. ಈ ಥರ ಸ್ಪೆಷಲ್ ಆಗಿರೋದು ಅವಳು ಮತ್ತು ನನ್ನ ಸೂಜಿ. 3 ಜನ ಬೆಸ್ಟಲ್ಲೇ ಬೆಸ್ಟ್ ಫ್ರೆಂಡು. ಈಗಲೂ ಕೂಡ ನಮ್ಮ ಫ್ರೆಂಡ್ಶಿಪ್ಪು 20 ಇಯರ್ಸ್ ನಿಯರ್. ಈ ವರ್ಷ ಬಂದರೆ 20 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಮ್ಮ ಫ್ರೆಂಡ್ಶಿಪ್ಪು. ಇದಿಷ್ಟು ನಾನು ಇವಾಗ ಒಳಗಡೆ ಹಾಕ್ತಾಯಿದ್ದೀನಿ.